ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ತುಂಬಾ ಬೇಗ ಆಗುವಂತಹ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು 10 ನಿಮಿಷ ಇದ್ದರೆ ಸಾಕು, ಬೇಗನೆ ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಬಿಡ್ಬೋದು. ಮತ್ತು ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಕಾಫಿ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇದನ್ನು ತೊಗೊಬೋದು. ತುಂಬಾ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟನ್ನು ನಾನು ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ, ಮತ್ತು ರುಚಿಗೆ ಉಪ್ಪು, ಮತ್ತು ಆಲೂಗೆಡ್ಡೆನ ನಾನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮೊಳಕೆ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಕಾಳಾದ್ರೂ ಪರವಾಗಿಲ್ಲ, ಯಾವ್ದು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಹೆಸರು ಕಾಳು, ಕಾಬೂಲ್ ಕಡಲೆಕಾಳು, ಬಟಾಣಿ ಕಾಳು ಎಲ್ಲದನ್ನು ತೊಗೊಂಡಿದ್ದೀನಿ. ಆಮೇಲೆ ಸ್ಪೈಸಸ್ ತೊಗೊಂಡಿದ್ದೀನಿ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಸಣ್ಣ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸಣ್ಣಗೆ ಹಚ್ಚಿರೋ ಕ್ಯಾಪ್ಸಿಕಮ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾನು ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೇಯಿಸಿರೋ ಮೊಳಕೆ ಕಾಳನ್ನು ಈ ಟೈಮಲ್ಲೇ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡಿ ನಾವು ಹಾಕ್ಬೋದು, ಇಲ್ಲ ಮಿಕ್ಸಿಗೆ ಒಂದು ರೌಂಡ್ ತಿರುಗಿಸ್ಬಿಟ್ಟು ಹಾಕ್ಕೊಬೋದು. ನಾನು ಈಗ ಹಂಗೆ ಹಾಕ್ಕೊತಾ ಇದ್ದೀನಿ, ಅದನ್ನು ಯಾವುದೇ ರೀತಿ ನಾನು ಪೌಡರ್ ಥರ ಮಾಡ್ಕೊಂಡಿಲ್ಲ. ಆಮೇಲೆ ಸ್ಪೈಸಸ್ ಎಲ್ಲದನ್ನು ಇದಕ್ಕೆ ಹಾಕ್ಕೊಬೇಕು. ಈಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲದೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು. ಕಾಳುಗಳನ್ನ ಬೇಕಾದ್ರೆ ನೀವು ಸ್ಮ್ಯಾಶ್ ಮಾಡಿನೂ ಕೂಡ ಹಾಕ್ಕೋಬೋದು. ನಾನಾದರೆ ಏನು ಸ್ಮ್ಯಾಶ್ ಮಾಡಿಲ್ಲ ಇಲ್ಲಿ. ಆಮೇಲೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, 1.5 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಬೈಂಡಿಂಗಿಗೋಸ್ಕರ ಅಷ್ಟೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಎಲ್ಲ ಕಲಿಸ್ಕೊಬೇಕು, ಎಲ್ಲ ಈಕ್ವಲಾಗಿ ಇದಾಗೋ ಥರ ಕಲಿಸ್ಬೇಕು. ನೋಡಿ, ಈ ಥರ ಉಂಡೆ ಅದಕ್ಕೆ ಬರಬೇಕು. ನೋಡಿ, ಈಗ ಕರೆಕ್ಟಾಗಿದೆ ಇದು. ಆಮೇಲೆ ನಾನು ಕೋಟಿಂಗಿಗೋಸ್ಕರ ಒಂದು ಬೌಲ್ಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1.5 ಸ್ಪೂನ್ ಆಗೋಷ್ಟು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಖಾರದ ಪುಡಿ ಹಾಕ್ಕೊಂಡ್ರು ಹಾಕ್ಬೋದು. ನಾನು ಇಲ್ಲಿ ಖಾರ ಏನೂ ಹಾಕ್ಕೊಂಡಿಲ್ಲ, ಅದು ಮಸಾಲೆಗೇ ಹಾಕ್ಕೊಂಡಿರೋದ್ರಿಂದ ಏನೂ ಹಾಕ್ಕೊಂಡಿಲ್ಲ. ನೀರನ್ನ ನೋಡಿ ಸ್ವಲ್ಪ ಹಾಕ್ಕೋಬೇಕು. ಒಂದೇ ಸರಿ ಜಾಸ್ತಿ ಹಾಕಿದ್ರೆ ತುಂಬ ತೆಳು ಆಗಿಬಿಡುತ್ತೆ, ಅದು ಕೋಟಿಂಗ್ ನೀಟಾಗಿ ಇಟ್ಕೊಳ್ಳಲ್ಲ. ಅದಕ್ಕೇ ನೋಡಿ, ಈಗ ಲಮ್ಸ್ ಇಲ್ದಾಗೆ ನೀಟಾಗಿ ಕಲಿಸ್ಕೋಬೇಕು. ಎಲ್ಲದನ್ನು ಸ್ವಲ್ಪನೂ ಗಂಟು ಆಗ್ದಲೇ ಇರೋ ಥರ ಕಲಿಸ್ಕೋಬೇಕು. ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ ನೀರನ್ನ. ನೋಡಿ, ಈ ಥರ ನಿಧಾನಕ್ಕೆ ನೀಟಾಗಿ ಕಲಿಸ್ಕೋಬೇಕು. ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಸ್ನ್ಯಾಕ್ಸ್ ಆಗಿ ಕೊಡೋದಕ್ಕೆ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಇದು ಗಂಟೆಲ್ಲ ಇಲ್ದಾಗೆ ಕಲಿಸಿದ್ದೀನಿ ನೀಟಾಗೆ. ನೋಡಿ, ಇಷ್ಟು ಗಟ್ಟಿಗಿದ್ರೆ ಸಾಕು. ಇನ್ನೂ ಜಾಸ್ತಿ ತೆಳು ಆಗಿಬಿಟ್ರೆ ಅದು ನೀಟಾಗಿ ಕೋಟಿಂಗ್ ಇಟ್ಕೊಳ್ಳಲ್ಲ. ಅದರಿಂದ ಇಷ್ಟು ಗಟ್ಟಿಗಿದ್ರೆ ಸಾಕು. ಈಗ ನಾನು ಈ ಮಸಾಲೆನ ಸಿಲಿಂಡರ್ ಶೇಪ್ನಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕಾದ್ರೂ ಮಾಡ್ಬೋದು, ಕಟ್ಲೆಟ್ ಥರನಾದ್ರು ಮಾಡ್ಕೊಬೋದು, ಅಥವಾ ಈ ಥರ ಸಿಲಿಂಡರ್ ಟೈಪಲ್ಲಾದ್ರು ಮಾಡ್ಕೊಬೋದು, ಅಥವಾ ರೌಂಡ್ ಬಾಲ್ಸ್ ಥರನಾದ್ರು ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು ಶೇಪಲ್ಲಿ. ನಾನು ಎಲ್ಲದನ್ನು ಈ ಥರ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಫಸ್ಟಿಗೆನೇ ಸ್ವಲ್ಪ ಕೈಗೇನಾರ ಅಂಟ್ಕೊಂಡ್ರೆ ಒಂದು ಸ್ವಲ್ಪ ನೀರು ಹಚ್ಕೊಬೇಕಾಗುತ್ತೆ. ನೀರು ಹಾಕ್ಕೊಂಡು ಈ ಥರ ರೌಂಡ್ಗೆ ಉಂಡೆ ಮಾಡಿಕೊಂಡು ಎತ್ತಿಟ್ಕೊಂಡು, ನಾನಿವಾಗ ಇದನ್ನು ಎಲ್ಲದನ್ನು ಈ ಥರ ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಈ ಥರ ಕೋಟಿಂಗಿಗೋಸ್ಕರ ಮೈದಾ ಹಿಟ್ಟಿಂದು ಮಿಶ್ರಣನ ಕಲಸಿಟ್ಕೊಂಡಿದ್ನಲ್ಲ, ಅದಕ್ಕೆ ಡಿಪ್ ಮಾಡಿ ಒಂದೊಂದೇ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ಎಣ್ಣೆನ ಬಿಸಿ ಮಾಡೋದಕ್ಕೆ ನಾನು ಆಲ್ರೆಡಿ ಇಟ್ಟಿದ್ದೆ. ನೋಡಿ, ಈಗ ಒಂದೊಂದೇ ನಿಧಾನಕ್ಕೆ ಬಿಡಬೇಕಾಗುತ್ತೆ, ಇಲ್ಲಾಂದರೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ. ಹಾಕಿದ ತಕ್ಷಣ ನಾವು ಜಾಲರಿನ ಹಾಕಬಾರ್ದು. ಅದು 1-2 ಸೆಕೆಂಡು ಬೇಯೋವರೆಗೂ ಹಾಗೆ ಬಿಡಬೇಕಾಗತ್ತೆ. ನೋಡಿ, ಈ ಥರ ಕೋಟಿಂಗ್ ಮಾಡಿ ಈ ಥರ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ.
ಈಗ ನಾನು ಎಲ್ಲದನ್ನು ಈ ಥರ ಬಿಟ್ಕೊಂಡು ಆಮೇಲೆ ಕರಿತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ, ಮೀಡಿಯಮ್ ಲೋ ಫ್ಲೇಮಲ್ಲೇ ಹಾಕಿ ಕರಿಬೇಕಾಗತ್ತೆ. ನೋಡಿ ಈಗ ಇದಾಗಿದೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂದ್ಸಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.